ಹಾಯ್ ಎಲ್ರಿಗೂ, ನಾನು ಅಶ್ವಿನಿ ಹಳಿಜೋಳಿ, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ನಿಮಗೂ ಕೂಡ ಗ್ಲಾಸಿ ಮೇಕಪ್ ಲುಕ್ ಬೇಕಾ? ಇದು ಒಂದೇ ಇಂಗ್ರೀಡಿಯೆಂಟ್ಸ್ ನೀವು ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಗ್ಲಾಸಿ ಲುಕ್ಕನ್ನು ಕ್ರಿಯೇಟ್ ಮಾಡ್ಬೋದು. ಬನ್ನಿ, ಹಾಗಿದ್ರೆ ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದಂತ ನೋಡೋಣ. ಗೈಸ್, ಫಸ್ಟ್ ನಮ್ಮ ಸ್ಕಿನ್ನಲ್ಲಿ CTM ಅನ್ನ ಮಾಡಬೇಕು. ಕ್ಲೆನ್ಸಿಂಗ್, ಟೋನಿಂಗ್, ಮಾಯಶ್ಚರೈಸರ್. ನಾನು ಕ್ಲೆನ್ಸಿಂಗ್ ಮಾಡೀನಿ, ಟೋನಿಂಗ್ ಮಾಡೀನಿ. ನೆಕ್ಸ್ಟ್ ನನ್ನ ಮಾಯಶ್ಚರೈಸರ್ ಅನ್ನ ಮಾಡಬೇಕು. ಈ ಸ್ಟೆಪ್ದಲ್ಲಿ ನಾವು ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅನ್ನ ಮಿಕ್ಸ್ ಮಾಡಿ ಸ್ಟ್ರೋಕ್ ಕ್ರೀಮ್ ರೀತಿಯ ರಿಸಲ್ಟ್ ಅನ್ನ ಅಚೀವ್ ಮಾಡ್ಬೋದು. ಬನ್ನಿ, ಹಾಗಿದ್ರೆ ಅದು ಯಾವ ಸೀಕ್ರೆಟ್ ಪ್ರಾಡಕ್ಟ್ ಅಂತ. ಗೈಸ್, ನಮ್ಮ ಹತ್ರ ಎಲ್ಲರ ಹತ್ರನು ಬ್ಯೂಟಿಷಿಯನ್ ಹತ್ರ ಲೈಟಿಂಗ್ ಪ್ಯಾಲೆಟ್ ಅಂತ ಇದ್ದೇ ಇರ್ತೈತಿ. ಈಗ ನಮ್ಮ ಕಡೆ ಸ್ಟ್ರೋಕ್ ಕ್ರೀಮ್ ಇಲ್ಲ. ಈ ಪ್ಯಾಲೆಟ್ ಅನ್ನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಸ್ಟ್ರೋಕ್ ಕ್ರೀಮ್ ಅನ್ನ ಕ್ರಿಯೇಟ್ ಮಾಡ್ಬೋದು, ಬನ್ನಿ ನೋಡ್ರಿ. ಗೈಸ್, ಅದು ಆಲ್ರೆಡಿ ಕ್ಲೆನ್ಸಿಂಗ್, ಟೋನಿಂಗ್ ಆಗ್ಯದ. ಈಗ ಮಾಯಶ್ಚರೈಸರ್ ಅನ್ನ ಯೂಸ್ ಮಾಡಕತ್ತೇನು. ನಾನು ಡ್ರೈ ಸ್ಕಿನ್ ಇರೋದ್ರಿಂದ ನನ್ನ ಪೋಂಡ್ಸ್ ಅವರ ಕ್ರೀಮ್ ಬೇಸ್ ಮಾಯಶ್ಚರೈಸರ್ ಅನ್ನ ಯೂಸ್ ಮಾಡಕತ್ತೇನು. ನಿಮ್ದು ಏನಾದ್ರೂ ಆಯಿಲಿ ಸ್ಕಿನ್ ಇತ್ತಂದ್ರೆ ನೀವು ಜೆಲ್ ಬೇಸ್ ಯಾವುದೇ ಮಾಯಶ್ಚರೈಸರ್ ಕೂಡ ಯೂಸ್ ಮಾಡಬಹುದು. ಗೈಸ್, ಇದು ಕ್ರೀಮ್, ಮಾಯಶ್ಚರೈಸರ್ ಮತ್ತು ಇದು ಹೈಲೈಟರ್. ಈಗ ಎರಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಎಷ್ಟು ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಪಾರ್ಟಿಕಲ್ ನೀಟಾಗಿ ಮಾಯಶ್ಚರೈಸರ್ದಲ್ಲಿ ಮಿಕ್ಸ್ ಆಗ್ತದೆ. ಈಗ ನೀಟ್ ಮಿಕ್ಸ್ ಆಗಿದೆ. ನಾವು ಈಗ ಇದನ್ನ ಅಪ್ಲೈ ಮಾಡ್ಕೊಂಡು ಗೈಸ್, ಜಸ್ಟ್ ಅಪ್ಲೈ ಮಾಡಿದಂದ್ರೆ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಕಾಣ್ತದೋ. ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲ ಟೈಮ್ದಾಗೂ ನಮ್ಮ ಹತ್ರ ಇರಬೇಕನ್ನೋದು ಆಗೋದಿಲ್ಲ ಗೈಸ್. ನಮ್ಮ ಹತ್ರ ಇದ್ದ ಪ್ರಾಡಕ್ಟ್ದಿಂದ ನಾವು ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕನ್ನುವಂಥ ಸ್ಕಿಲ್ ನಮ್ಮಲ್ಲಿ ಇತ್ತಂದ್ರೆ ನಾವು ಏನ ಪ್ರಾಡಕ್ಟ್ ಇರ್ಲಿಕ್ಕೂ ನಾವು ಒಂದು ಪ್ರೊಫೆಷ್ನಲ್ ಆಗಿ ಮೇಕಪ್ ಲುಕ್ ಅನ್ನ ಕ್ರಿಯೇಟ್ ಮಾಡಬಹುದು. ಸಿ ಗೈಸ್, ಇದು ಮ್ಯಾಟ್ ಫಿನಿಶ್ ಅದ. ಇದು ಮ್ಯಾಟ್ ಅದ. ಜಸ್ಟ್ ನಾನು ಹೈಲೈಟ್ ಪೌಡರ್ ಅನ್ನ ಮಾಯಶ್ಚರೈಸರ್ ದಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ ನಂತರ ಒಂದು ಸ್ಟ್ರೋಕ್ ಕ್ರೀಮ್ ಜೊತೆ ಎಫೆಕ್ಟ್ ಕೊಟ್ಟದ. ಫುಲ್ ಫೇಸ್ ಇದನ್ನ ಅಪ್ಲೈ ಮಾಡೋದು. ಇದ್ರ ಮೇಲೆ ನಮ್ಮ ಮೇಕಪ್ ಅನ್ನ ಕಂಟಿನ್ಯೂ ಮಾಡಿದ್ವು ಅಂದ್ರೆ ನಮ್ಮ ಮೇಕಪ್ ಒಂದು ಡ್ಯೂವಿ ಫಿನಿಶ್ ಬರ್ತದ, ಒಂದು ಶೈನಿ ಫಿನಿಶ್ ಬರ್ತದ, ಒಂದು ಗ್ಲಾಸಿ ಲುಕ್ ಬರ್ತದ. ಈ ಟಿಪ್ಸ್ ನಿಮ್ಗೆ ಹೆಂಗೆ ಅನಿಸ್ತದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.